ಬೆಳಗ್ಗೆಯಿಂದ ಆಚೆನೆ ಬಂದಿಲ್ಲ ಗುರು. ಇದನ್ನ ಇಲ್ವಾ? ಇದೆಯೋ ಇಲ್ವೋ? ಬದುಕಿದ್ಯಾ ಇಲ್ವಾ? ಹಿಡಿಯಕ್ಕಾಗಲ್ಲ ಗುರು. ಗೈಸ್ ಅವನು ಇವತ್ತು 6 ಗಂಟೆಗೆ ಸ್ಕೂಲ್ ಟ್ರಿಪ್ ಹೋಗ್ತಾನೆ. ನಮ್ಮ ಚಿರೋ ಸ್ಕೂಲ್ ಟ್ರಿಪ್ ಹೋಗ್ತಾನೆ. ಅದಕ್ಕೆ ಬೆಳಗ್ಗೆಯಿಂದ ಬಟ್ಟೆ ಪ್ಯಾಕ್ ಮಾಡೋಣಂತೆ. ಯಾಕೆ ನಾನೀಗ ವಾಪಸ್ ಅದನ್ನ ಕೆಳಗಡೆ ಒಂದ್ಸಲಿ ಆಚೆ ಹಾಕ್ತೀನಿ ಮತ್ತೆ ವಾಪಸ್ ಹಾಕ್ಬಿಡು. ಯಾರ ಹತ್ರ? ಸರಿ ಹೆಂಗ್ ಪ್ಯಾಕ್ ಮಾಡಿತ್ತು ಒಂದ್ಸರಿ? ಹೆಂಗ್ ಪ್ಯಾಕ್ ಮಾಡಿದ್ದೀನಿ ನೀಟಾಗಿ ತೋರಿಸಿ ನೀಟಾಗಿ ತೋರಿಸಿ. ಆಯ್ತಿರು ನೀನ್ ತೋರಿಸಿದ್ರೆ ನಾನು ಮೇಲೆ ಬಿಡ್ತೀನಿ. ಇಲ್ಲಿ ಬ್ಯಾಗ್ ಇಟ್ಕೋತೀನಿ. ಹಾ ನೀನೇ ತೋರಿಸು. ಸರಿ ಆಯ್ತು ತೋರಿಸಿ. ಹೆಂಗ್ ಪ್ಯಾಕ್ ಮಾಡೋಣ ನೋಡೋಣ. ಗೈಸ್ ಚಿಕ್ಕಮಂಗ್ಳೂರಿಂದ ವಾಪಸ್ ಬಂದ್ಮೇಲೆ ನೆನೆ ಸಿಕ್ಕಿದ್ದ. ಬಟ್ ಇವಾಗ ಕೂಡ ಸಿಕ್ಕೋನಷ್ಟೇ, ಇನ್ನೇನಿಲ್ಲ. ಓ ಅಣ್ಣ ಫುಲ್ ಪ್ಯಾಕಿಂಗು. 4 ದಿನ ಕಾಣದಂತೆ ಮಾಯವಾದನು ಕೆಳಗೆ. ಇರೋ ಇದ್ ಬಿಚ್ಬಿಡಿರೋ ನಿಮಿಷ. ಅಲ್ಲಿ ಹೋಗ್ಬಿಟ್ಟು ನಿಮ್ ಹುಡುಗರೆಲ್ಲ ಹಾಳು ಮಾಡಲ್ವಾ? ಬಾ ಕೇರಳ ಗಾಯ್ಸ್, ಫುಲ್ಲು ಕೇರಳ ಟ್ರಿಪ್ಪು. ಅದಕ್ಕೆ ಎಲ್ಲಿ ಇವನು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಕುತ್ಕೊಂಡ್ಬಿಟ್ಟು ಬ್ಯಾಗ್ ಗೈಸ್, ಈ ಟ್ರಿಪ್ಗೆ ಹೋಗೋ ಟೈಮಲ್ಲಿ ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ಟು ಪೇರೆಂಟ್ಸು ಕಳ್ಸ್ಕೊಡ್ತಾರೆ. ಹಿಂಗೆ ಬಾಯ್ ಹತ್ಬಿಟ್ಟು ಹಿಂಗೆ ಕಳ್ಸ್ಕೊಡ್ತಾರೆ. ಅದಕ್ಕೆ ಇವನ್ನ ಕೇಳ್ತಾ ಇದೀನಿ. ಅವ್ರ ಅಮ್ಮ, ಬುಜ್ಜಿ ಮತ್ತೆ ಅವ್ರ ಅಪ್ಪ 3 ಜನನೂ ಹೋಗ್ಬೇಕಲ್ವಾ. ಹೋಗ್ಬಿಟ್ಟು ಚಿರು 4 ದಿನ ಹುಷಾರು ಹಂಗೆ ಹೇಳ್ಬೇಕು. ಬರ್ತಾರ ನಿಜವಾಗ್ಲು ಬೇಗ. ಎಷ್ಟು ಗಂಟೆಗೆ ಬಿಡೋದು? 6 ಹಬ್ಬ ಅಂದ್ರೆ 7 ಗಂಟೆಗೆ ಬಿಡ್ತೀರ ಅಷ್ಟೇ. ಪಕ್ಕ ಬರ್ತಾರೆ. ಸರಿ ಅಣ್ಣ ಟಾಟಾ ಮಾಡು. ಒಂದು ಸ್ಯಾಡ್ ನ್ಯೂಸ್ ಏನಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಚಿರು ಕೇರಳಾಗೋಯ್ತು. ಎಲ್ಲೋ ಅಂದ್ರೆ ಎಲ್ಲೂ ಇಲ್ಲ, ಕೇರಳಾಗೋಯ್ತು ನಮ್ಮನ್ನ ಬಿಟ್ಟು. ಅಂದ್ರೆ ಇವತ್ತು ಅಕಸ್ಮಾತ್ ನಾನೇನಾದ್ರು ಬೆಂಗಳೂರಲ್ಲಿ ಇದ್ದಿದ್ರೆ 6 ಗಂಟೆಗೆ ಹೋಗ್ಬಿಟ್ಟು ಅವ್ರನ್ನ ಕಳ್ಸ್ಕೊಡ್ತಿದ್ದೆ. ಬಟ್ ನಾವು ಬೆಂಗಳೂರಲ್ಲಿ ಇರಲ್ಲ. ಬಿಕಾಸ್ ಇವಾಗ ನಮ್ದು ಬಟ್ಟೆ ಪ್ಯಾಕಿಂಗ್ ಎಲ್ಲ ನಡೆದಿದೆ. ನಾವು ಕೂಡ ಇವಾಗ ಊರ್ಗೆ ಓಡಬೇಕು. ನಾವು ಊರ್ಗೆ ಹೋಗ್ತೀವಿ. ಅಂಕಲ್ ಬರ್ತಾರ? ರಜಾ ಕೊಟ್ರ ಅಂಕಲ್ಗೆ? ನಾವು ಊರ್ಗೆ ಹೋಗ್ತೀವಿ. ಇವ್ನು ಕೇರಳಾಗ ಹೋಯ್ತಾನೆ ಅಷ್ಟೇ. ಯಾವಾಗ ಬರ್ತೀರಾ? ನಾನು ಇಲ್ದೆ ಅಳ್ಬೇಡ ಕಣೋ. ಯಾವಾಗ ಬರ್ತೀರಾ ನೀವು ವಾಪಸ್? ನಾವು ಬರೋದು ಮಂಡೇ. ನಾನು ಟ್ಯೂಸ್ಡೇ ಮಾರ್ನಿಂಗ್. ಟ್ಯೂಸ್ಡೇ ಬರ್ತಾನಂತೆ. ವೆಡ್ನೆಸ್ಡೇ ಸ್ಕೂಲ್ ಅಂತೆ, ರಜಾ ಸ್ಕೂಲು. ವೆಡ್ನೆಸ್ಡೇ ಫುಲ್ ಸುಸ್ತಾಗಿರ್ತೀನಿ. ಈಗಲೇ ಅಲ್ಲ 4 ದಿನ ಮುಂಚೆ ಇನ್ನು ಹೊರಟೆ ಇಲ್ಲ. ಆಗ್ಲೇ ಅವ್ನು ಡಿಸೈಡ್ ಮಾಡೋನೆ ನಾನು ವೆಡ್ನೆಸ್ಡೇ ಸ್ಕೂಲ್ಗೆ ಹೋಗಲ್ಲ ಅಂತ. 4 ದಿನ ಮುಂಚೆ ಹಂಗೆ ಡಿಸೈಡ್ ಮಾಡ್ಬಿಟ್ಟವನೆ. ಆಲ್ ದ ಬೆಸ್ಟ್, ಹುಷಾರು, ಹ್ಯಾಪಿ ಸೇಫ್ ಜರ್ನಿ, ಟೇಕ್ ಕೇರ್. ಏನಾರ ಮಿಸ್ ಆಯ್ತು ಅಂದ್ರೆ ಏನಾರು ನೆನಪಾದ್ರೆ ನನಗೆ ಕಾಲ್ ಮಾಡೋದು. ನಾನು ಇದ್ದೀನಿ. ನನಗೋಸ್ಕರ ಏನ್ ತತ್ತೆ ಅಂತ ನೋಡ್ತೀನಿ ಕೇರಳದಿಂದ. ಗೈಸ್ ನಾನು ನೋಡ್ತೀನಿ ಗೈಸ್, ಇವನು ನನಗೋಸ್ಕರ ಕೇರಳದಿಂದ ಏನ್ ತರ್ತಾನಂತ ನಾನು ನೋಡ್ತೀನಿ. ಅಕಸ್ಮಾತ್ ಅವ್ನು ಕೇರಳದಿಂದ ಏನಂತಂದ್ರೆ ಅದು ನಾನು ನಿಮಗೆ ತೋರಿಸ್ತೀನಿ. ಅಕಸ್ಮಾತ್ ತಂದಿಲ್ಲ ಅಂದ್ರೆ ನಿಮಗೆ ಹೇಳ್ತೀನಿ. ಇವನು ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಮೇಲೆ ಏನು ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಕೇರಳದಿಂದ ಏನ್ ತತ್ತಂತ ನೋಡೋಣ. ಒಂದು 2,000 ರೂಪಾಯಿ ಜಾಕೆಟು ನನಗೆ ಕೊಡಿಸ್ಬೇಕು. ನೀನು ಇನ್ನು ಟ್ರಿಪ್ಗೆ ಒಂದು ಬಟ್ಟೆ ಕೊಡ್ಸ್ದ? ಟ್ರಿಪ್ಗೆ ಒಂದು ಬಟ್ಟೆ ಕೊಡ್ಸಿಲ್ವಾ ನನ್ನ ಮಗನೇ? ಡಿಮಾರ್ಟ್ ಅಲ್ಲಿ ತಗೊಂಡಿಲ್ವಾ? ನನ್ಗೋಸ್ಕರ ಏನ್ ತಗೋಬರ್ತಂತ ಕಾಯ್ತೀನಿ. ಸೇಫ್ ಜರ್ನಿ ಬಾಯ್. ನಮ್ಮ ಅಪ್ಪ ಅಮ್ಮ ತುಂಬಾ ತಿಂಗಳಿಂದ ಒಂದೇ ಸನ್ಸ್ಕ್ರೀನ್ ಯೂಸ್ ಮಾಡೋದು. ಆ ಸನ್ಸ್ಕ್ರೀನ್ ನ ಇವಾಗ ನಾನು ಕೂಡ ಯೂಸ್ ಮಾಡ್ತೀನಿ. ನೋಡೋಣ ಏನಾದ್ರು ಒಂಚೂರು ಇಷ್ಟ ಆಗ್ಬೋದಾ ಅಥವಾ ನಮ್ಮ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ಚೆನ್ನಾಗಿದೆ. ಅವರಂತೂ ಸುಮಾರು ಒಂದು 6-7 ತಿಂಗಳಿಂದ ಒಂದೇ ಸನ್ಸ್ಕ್ರೀನ್. ನಮ್ಮ ಅಪ್ಪ ಅಮ್ಮ ಸೋಪು ಕೂಡ ಒಂದೇ. ನೋಡೋಣ ಇವಾಗ ನಾನು ಯೂಸ್ ಮಾಡ್ತೇನೆ ಇದನ್ನ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಚಿಕ್ಕಮಂಗ್ಳೂರಿಂದ ಬಂದಿದ ತಕ್ಷಣ ಇನ್ನೂ ಪರದಾಡ್ತಿರೋದೊಂದು ಏನಂದ್ರೆ ಈ ಕೆಮ್ಮು, ನೆಗಡಿ, ಮೂಗು ಕಟ್ಕೊಂಡ್ಬಿಟ್ಟೈತೆ. ಪರದಾಡ್ತಾ ಇದ್ದೀನಿ, ಹೋಯ್ತಾನೆ ಇಲ್ಲ. ನೆನ್ನೆ ನೈಟ್ ಒಂದು ಟ್ಯಾಬ್ಲೆಟ್ ನುಂಗಿದೆ, ಬೆಳಗ್ಗೆ ಒಂದು ನುಂಗಿದ್ದೀನಿ, ಆದರೂ ಕಮ್ಮಿ ಆಗ್ತಿಲ್ಲ. ಈ ನೆಗಡಿ ಬಂತು ಅಂದರೆ ಅದು ಸರಿಯಾಗೋದಕ್ಕೇ 1 ವಾರ ತಗೊಳುತ್ತೆ, ಇಲ್ಲ 3-5 ದಿನ ಆದರೂ ತಗೊಂಡುತ್ತೆ. ಯಾವಾಗ ಹೋಗುತ್ತಂತ ಗೊತ್ತಿಲ್ಲ, ನೋಡಬೇಕು. ಹೋಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಚಿಕ್ಕಮಂಗ್ಳೂರಿಂದ ಬಂದಿದ್ದಷ್ಟೇ 1 ದಿನ ರೆಸ್ಟ್ ತೊಗೊಂಡು ಅದ್ರ ನೆಕ್ಸ್ಟ್ ದಿನ ಸ್ಯಾಟರ್ಡೆ, ಇವತ್ತು ಶನಿವಾರ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಗೊತ್ತಾಗುತ್ತೆ. ಬಿಕಾಸ್ ಹೋಗ್ತಾ ಗೊತ್ತಾಗುತ್ತೆ ಅಂದಮೇಲೆ ಬಿಕಾಸ್ ಏನಕ್ಕೆ ಕರೆಕ್ಟ್ ಅಲ್ಲ. ನನ್ನ ವಾಯ್ಸ್ ಕೂಡ ಕಮ್ಮಿ ಆಗಿಬಿಟ್ಟೈತೆ. ವಾಯ್ಸ್ ಕೆಮ್ಮಿರೋದ್ರಿಂದ, ಆಮೇಲೆ ನೆಗಡಿ ಇರೋದ್ರಿಂದ ವಾಯ್ಸ್ ಗಂಟ್ಲು ಆಲ್ಮೋಸ್ಟ್ ಡೆಡ್. ಇವಾಗ ನನ್ನ ಜೊತೆಗೆ ನಾನು ಮತ್ತು ನಮ್ಮ ಇವನು ಧನಂಜಿ ಅತ್ತೆ ಮಗ, ಆಮೇಲೆ ನಮ್ಮ ಮಾತೃ ದೇವೋಭವ, ಆಮೇಲೆ ಪಿತೃ ದೇವೋಭವ.
ಪಿತೃ ದೇವೋಭವ ಮಾತೃ ದೇವೋಭವ ಇಬ್ರು ಜಗಳ ಆಡಿದ್ದಾರೆ. ಒಂದು ವಾರ ನಡೀತು, ಜೋರ್ ವಾರ ನಡೀತು. ಆ ವಾರ ಮುಗಿಸ್ಕೊಂಡು ಇವಾಗ ಹೊಡ್ತವ್ರೆ ಊರಿಗೆ. ಮಾಮ್, ಸೈನಿಕರು ಯಾರನ್ನ ಕರ್ಕೊಂಡ್ ಬಂದಿದ್ದೆ? ರಾಜನ್ನ ಪಳಗ್ಸಕ್ಕೆ ರಾಣಿ ಒಬ್ಳೇ ಸಾಕು. ಏನಕ್ಕೆ ಅಷ್ಟು ಜನ ಸೈನಿಕರು? ನಿಮ್ಮ ಅಪ್ಪಾಜಿ ಊರ್ಗ್ ಹೋಗಿ ರೆಡಿ ಆಯ್ತಲ್ಲ, ದುಬೈಗೆ ಹೋಗೋ ರೇಂಜಿಗೆ ರೆಡಿ ಆಗೈತೆ. ನಮ್ಮಪ್ಪ ಶೂಗೆ ಎಲ್ಲ ಹಾಕೊಂಡು ಬರ್ತದಿರೋ ಕೆಳಗೆ ಮೇಲೆ ಹೋಗೈತೆ. ನಮ್ಮಪ್ಪ ಫುಲ್ಲು ಇದು ಅಂದ್ರೆ ಹೆಂಗಂದ್ರೆ ಕರೆಕ್ಟ್ ಆಗಿರ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ, ಕಾರ್ ಓಡಿಸ್ಬೇಕಾದ್ರೆ ಶೂ ಹಾಕೊಂಡು ಓಡಿಸ್ಬೇಕು, ಗ್ರಿಪ್ ಆಗಿರುತ್ತೆ ಅಂತ. ಆಮೇಲೆ ಪರ್ಫೆಕ್ಟ್ ಡ್ರೆಸ್ ಕಿಸ್ ಎಲ್ಲ ಜಾಸ್ತಿ ಮಾಡಿ ನೋಡಲ್ಲ, ಬಟ್ ಟೈಮಿಂಗ್ಸ್ ನೋಡ್ತಾರೆ. ಎಕ್ಸಾಕ್ಟ್ ಟೈಮಿಂಗ್ಸ್. ಆಲ್ಮೋಸ್ಟ್ ಆದರ್ಶ ದಂಪತಿಗಳು ಫೈಟ್ ಮಾಡೋದೇನಕ್ಕಂದ್ರೆ ಟೈಮಿಂಗ್ಸ್ ಪ್ರಾಪರ್ ಫಾಲೋ ಮಾಡಲ್ಲ ನಮ್ಮಮ್ಮ ಅಂತ. ಅದೊಂದಕ್ಕೆ ಮಾತ್ರ ನಮ್ಮಪ್ಪ ಫೈಟ್ ಮಾಡೋದು, ಅದು ಬಿಟ್ರೆ ಎಂತ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ವೇರ್ ಆರ್ ಯು ಗೋಯಿಂಗ್ ಸರ್? ಬರ್ಗೂರ್. ಓ, ದಿಸ್ ಈಸ್ ಯು ವೇರಿಂಗ್ ಯುವರ್ ಔಟ್ಫಿಟ್ ಅಂಡ್ ಗೋಯಿಂಗ್. ಈಸ್ ಟೆಲ್ಲಿಂಗ್ ಯು ದುಬೈ ಪರ್ಸನ್. ದುಬೈ ತರ ಕಾಣ್ತಾ ಇದ್ದೀರಾ? ದುಬೈ ಅಂದ್ರೆ ಇದು ಹಾಕೋಬೇಕು, ಕ್ಯಾಬ್ ಏನೋ ಬಟ್ಟೆ ಸುತ್ತಬೇಕು ಹಿಂಗೆ ತಲೆಗೆ. ಶೂ ಪ್ಯಾಂಟ್ ಆಲ್ಮೋಸ್ಟ್ ನನ್ನೇ ನೋಡ್ದಂಗೆ ಐತೈತೆ ಮಿರರ್ ಅಲ್ಲಿ. ಬಾಯ್ ನಿನ್ನವೇ ಅಲ್ವಾ ಮಗ? ಅಲ್ಲಿ ಯಾಕೆ ಯಾವನ್ನ ರೋಡಲ್ಲಿ ಹುಚ್ಚಾಯ್ತಿರೋನು? ಯಾರ ಅವ್ನು ಮೆಟ್ಲು ಮೇಲೆ ಹುಚ್ಚಾಯ್ತಿರೋನು? ಕಾಮನ್ ಸೆನ್ಸ್ ಇಲ್ವೇನೋ? ಜಾಗ ಎಲ್ಲೂ ಸಿಕ್ಕಿಲ್ವ ನಿಂಗೆ? ಅದೇ ಜಾಗ ಸಿಕ್ತೆ ನಿಂಗೆ? 6 ಗಂಟೆಗೆ ಹೋಯ್ತಾನೆ ಕೇರಳಗೆ. ಅಯ್ಯ, ಹ್ಯಾವ್ ಎ ಸೇಫ್ ಜರ್ನಿ. 2 ಸರಿ ಹೇಳ್ತಾ ಇರೋದು, ಮತ್ತೆ ಬಂದು ಹೇಳ್ಸ್ಕೊತಿದ್ಯಾ. ಪ್ಯಾಕಿಂಗ್ ಆಯ್ತು, ಹೊರಡುವ ಸಮಯ. ಟಾಟಾ ಬೈ ಬೈ. ಇದು 5ನೇ ಸಲ ಹೇಳ್ತಾ ಇದ್ಯಾ. ಇವಾಗ ನಮ್ಮಪ್ಪ ಬೈತಾರೆ, ಬಿಕಾಸ್ ಆಲ್ಮೋಸ್ಟ್ ನಾನು ಕೆಳಗಡೆ ಬಂದು ವಾಪಸ್ ಮೇಲಕ್ಕೆ ಹೋದೆ. ಬಿಕಾಸ್ ಲಂಡನ್ಗೆ ಅರ್ಜೆಂಟ್ ಆಗ್ಬಿಟ್ಟು ವಾಪಸ್ ಹೋಗ್ಬಿಟ್ಟೆ. ನಮ್ಮಪ್ಪ ಒಂದು ಸ್ವಲ್ಪ ಬೈಬೋದು. ನಾವು ನಮ್ಮ ಸೆಲೋರಿಯ ಕಾರಲ್ಲಿ ನಮ್ಮಪ್ಪ ಇವಾಗ ಒಂಚೂರು ಹೇಳ್ತಾರೆ, ಹಾಯ್ ಡ್ಯಾಡ್. ಇಷ್ಟ ಗಂಟ ಕುಸ್ತಿ ಆಡಿದ್ದೀನಿ ನಿಮ್ಮ ಅಮ್ಮನ ಹತ್ರ. ನೀನ್ ಹೋಗಿದ್ಯಾ ವಾಶ್ರೂಮ್ಗೆ? ಅದಕ್ಕೆ ಬೈತಾ ಇದ್ದೀನಿ ಮಮ್ಮಿ. ನಾನಾದ್ರು ಕುಸ್ತಿ ಆಡ್ದೆ, ನಿನ್ ಮಗ ಆಡೀಗ ಅಂತ. ಸಮಾಧಾನ ಆಯ್ತು ಈಗ, ನೆಮ್ಮದಿ. ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ಸ್ಟ್ರೆಪ್ಸಿಲ್ಸ್ ಇದನ್ನ ತಗೋತಿರೋದು. ನಾನು VKR ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. VKR ಕೆಲ್ಸಕ್ಕೆ ಹೋಗ್ತಿರೋದು ಏನಕ್ಕಂದ್ರೆ ಅಯೋಧ್ಯೆಗೆ ಹೋಗ್ಬೇಕಿತ್ತು. ಆ ಟ್ರಿಪ್ಗೋಸ್ಕರ 1 ತಿಂಗಳು ಕೆಲ್ಸಕ್ಕೆ ಹೋಗಿದ್ದೆ. ಅವಾಗ VKR ಅಲ್ಲಿ ಕೆಮ್ಮಾದಾಗ ಸ್ಟ್ರೆಪ್ಸಿಲ್ಸ್ ನ ತಿಂದು ಗಂಟ್ಲು ನೋವನ್ನ ಕಮ್ಮಿ ಮಾಡ್ಕೊಂಡಿದ್ದೆ. ಅಲ್ಲಿ ಹೆಂಗಿದ್ರು ಮಾತಾಡ್ಲೇಬೇಕಿತ್ತಲ್ಲ, ಇದನ್ನ ತಿಂದುನೇ ಕಮ್ಮಿ ಮಾಡ್ಕೊಂಡಿದ್ದೆ. ಅದಕ್ಕೆ ವಾಪಸ್ ಅಗೇನ್ ಸ್ಟ್ರೆಪ್ಸಿಲ್ಸ್ ಯೂಸಿಂಗ್. ನಾವು ಚಿಕ್ಕಮಂಗ್ಳೂರ್ಗೆ ಹೋದಾಗ ಚಿಕ್ಕಮಂಗ್ಳೂರಲ್ಲಿ ಏನೇನು ನಡೀತದೋ ಅದೆಲ್ಲ ಟ್ರಿಪ್ಪು ಬಡ್ಜೆಟ್ ಅದೆಲ್ಲ ನನಗೆ ಬಿಟ್ಟಿದ್ರು. ಊರಿಗೆ ಹೋಗೋ ಬಡ್ಜೆಟ್ ಎಲ್ಲ ನಾವು ಅಪ್ಪಂದಂತೆ, ಚಿಕ್ಕಮಂಗ್ಳೂರು ಬಡ್ಜೆಟ್ ಎಲ್ಲ ಏನೋ ನಂದು. ಬಟ್ ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಕೆಲವೊಂದು ಅಮೌಂಟ್ನ ಪೇ ಮಾಡೋದಿದೆ. ಆ ಅಮೌಂಟ್ ಪೇ ಮಾಡೋ ಬದಲಾಗಿ ಇವಾಗ ಮತ್ತೆ ವಾಪಸ್ ಊರಿಗೆ ಪೆಟ್ರೋಲ್ ಹಾಕ್ಸ್ಬೇಕಲ್ವಾ, ಅದು ನನ್ನ ಕಾರಣ ನಾವು ಅಪ್ಪ ಹಾಕ್ಸ್ತೇವೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತಿರೋದು ಇವಾಗ. ಫುಲ್ ಟ್ಯಾಂಕ್ ಮೊದಲೇ ಎಷ್ಟು ಗೊತ್ತಾ, 4 ಪಾಯಿಂಟ್ ಇತ್ತು. ಇವಾಗ ಫುಲ್ ಟ್ಯಾಂಕ್ ಹಾಕ್ಸಿದ್ಮೇಲೆ ಎಷ್ಟು ಬೀಳುತ್ತಂತ ನೋಡೋಣ. 2200 ರೂಪಾಯಿ. ಗೈಸ್, ನಾವು ಅಪ್ಪನ ಕೇಳ್ತೀನಿ ನೋಡಿ. ಕೊಡ್ತಿದ್ಯಾ ಡ್ಯಾಡಿ? ಕೊಡ್ತಾ ಇದೆಯಾ? ಕಳ್ಸ್ಬಿಡು. ಗೈಸ್, ಫೈನಲಿ ಹೊರಟಿದೀವಿ ಊರಿಗೆ. ಅಂಡ್ ಏನಂದ್ರೆ ಇಲ್ಲಿಂದ ನಾವು ನಮ್ಮ ಊರಿಗೆ ಹೋಗೋಷ್ಟಲ್ಲೇ 3 ಅವರ್ ಜರ್ನಿ. ಅಂದ್ರೆ ಇನ್ನೊಂದು 5 ಗಂಟೆಗೆ ನಾವು ರೀಚ್ ಆಗೋದು. ಇವಾಗ ನಮ್ಮ ಅಪ್ಪ ಒಂದು ಬ್ಯೂಟಿಫುಲ್ ಸಾಂಗ್ ಆಡುತ್ತೆ. ಅವು ಯಾವಾಗಲೂ ನಮ್ಮ ಅಪ್ಪನ ಕೈಲಿ ಸಾಂಗ್ ಆಡ್ಸೋಣ ಅಂತ ಅನ್ಕೋತೀನಿ, ಕಾಲಾಗಿ ಕೂಡ ಬರ್ತಾ ಇಲ್ಲ. ಇವಾಗ ಹೆಂಗೋ ಕಾರಲ್ಲಿ ಕೂತಿದ್ದೇವಲ್ಲ, ಆಡಿಸ್ಬಿಡೋಣ ಕರೆಕ್ಟಾಗಿ. ಚಾನ್ಸ್ ಸಿಕ್ಕೈತೆ ಅಂದ್ಬಿಟ್ಟು ಆಡಿಸ್ತೀನಿ. ನೀಟಾಗಿ ಕೇಳಿ, ನಿಮಗೆ ಹೇಗನ್ಸ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಕೆಲವ್ರಿಗೆ ತುಂಬ ಇಷ್ಟ ಆಗಿದೆ ನಮ್ಮ ಅಪ್ಪ ಆಡಿರೋದನ್ನ. ಇವಾಗ ಇನ್ನೂ ಒಂದು ಸಾಂಗ್ನ ಕೇಳಿ, ಈ ಸಾಂಗು ಕೂಡ ಇಷ್ಟ ಆಗ್ಬೋದು ನಿಮಗೆ. ಡನ್ ಡನ್ ಡನ್. ನಪ್ಪ ಆಡಿರೋದಕ್ಕೆ ಒಂದು ಚಪ್ಪಾಳೆ. ಹೆಂಗಿತ್ತು? ಲಿರಿಕ್ಸ್ ತಪ್ಪಾಗಿರ್ಬೋದು, ಬಟ್ ನಪ್ಪ ಆಡಿರೋದು ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ.
ಗೈಸ್ ನಮ್ಮಲ್ಲಿ ಯಾರೋ ಹಿಂದೆಗಡೆ ಒಬ್ರು ಗ್ಯಾಸ್ ಬಿಟ್ರು, ಯಾರಂತ ಗೊತ್ತಾಯ್ತಿಲ್ಲ. ಒಳ್ಳೆ ಒಳ್ಳೆ ಗ್ಯಾಸ್ ಬಿಟ್ಟವ್ರೆ, ಆನಂದ. ಇಂಥ ಗ್ಯಾಸ್ ನಾವು ಎಂದು ಮೂಗಿಗೆ ತಾಕೆ ಇರ್ಲಿಲ್ಲ, ಅಂತ ಒಳ್ಳೆ ಗ್ಯಾಸ್ ಇದೆ ನೋಡಿ. ಬಿಟ್ಬಿಟ್ಟು ಅವನೇ ಮುಖ ಹೆಂಗ್ ಮಾಡ್ಕೊತಾನೆ. ಗೈಸ್ ನಮ್ಮ ಜೊತೆಗೆ ಧನಂಜಯ ಅವರ ವೈಫ್ ಮತ್ತೆ ಅವರ ಮಗಳು ಬರ್ತಿಡೆ. ಅವ್ರ ಮಗಳು ಚಂದ ಮಾರೆ, ಎಷ್ಟು ಗುಂಡು ಗುಂಡಕ್ಕೆ ಸಕ್ಕದಾಗಿದೆ ಗೊತ್ತಾ ಗೈಸ್. ಪಾಪು ಬರ್ತಲ್ಲ ನೋಡಿ, ಮುದ್ದಾಗಿರೋ ಪಾಪು. ಬಾಳ ಬಾಳ ಬಾ ಬಾ ಕಳ್ಸು ಕಳ್ಸಿ ಇಲ್ಲಿಗೆ. ಓಯ್ ಬಾರ 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 ಇಲ್ಲಿ ಕೂರ್ಸ್ಪಾಪ. ಓಯ್ ಹೊಡ್ಕೊಡಿಸ್ತು ಹೊಡಸ್ತು ಹೊಡಸ್ತು ಹೊಡಸ್ತು. ಬಾಯ್ ಬಾಯ್ ಮಾಡು. ಓನ ಯಾರದು? ಅಲ್ಲಲ್ಲ ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಮೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ ರಾಧೆ ರಾಧೆ. ಗೈಸ್ ನಮ್ಮ ಅಪ್ಪಂಗೆ ಹೊಟ್ಟೆ ಹಸಿತೈತಂತೆ, ಅದಕ್ಕೆ ಕಾರ್ನ ಇವಾಗ ನಾನ್ ಡ್ರೈವ್ ಮಾಡ್ತೀವಿ, ಅವರು ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಊಟ ಮಾಡ್ಕೋತಾರೆ. ಬರೀ ಮೇಡಮ್ ಬರೀ 10 ನಿಮಿಷ ಅಷ್ಟೇ, 10 ನಿಮಿಷ ಬರೀ 10 ನಿಮಿಷ. ಅತ್ತೆ ಗಮ್ಯ 10 ನಿಮಿಷ 10 ನಿಮಿಷ ಊಟ ಮಾಡ್ಕೊ ಬರ್ಬೇಕು. ಅಣ್ಣ ಅನ್ನ ತಿಂತಾರ ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನಾವು ಆಲ್ಮೋಸ್ಟ್ ನಾವು ಊರಿಗೆ ಹೋಗೋ ಟೈಮಲ್ಲೆಲ್ಲ ನಮ್ಮ ಬಾಸ್ ಕಿಚ್ಚ ಸುದೀಪ್ ಅವರ ಹಳ್ಳಿ ಮನೆಗೆ ಬಂದು ಕಾಫಿ ಕುಡ್ಕೊಂಡೇ ಹೋಗೋದು. ಅಲ್ಲಿವರೆಗೂ ಈ ಕಾರ್ ಮೂವ್ ಆಗಲ್ಲ. ಇವಾಗ ಕಾಫಿಗಂತ ನಿಲ್ಸಿದೀವಿ. ಈಗ ನಾವೆಲ್ಲರೂ ಕಾಫಿ ಕುಡಿದು ವಾಪಸ್ ಇವಾಗ ಊರಿಗೆ ಹೊಡ್ಬೇಕು. ನಮಗೆ ಒಂದು ಕಾಫಿ, ನಮ್ಮಮ್ಮ ಟೀ, ಇನ್ನು ಮಿಕ್ತವ್ರೆಲ್ಲ ಕಾಫಿ. ಕಾಫಿ ಕಾಫಿ ಅಡಿಕ್ಟೆಡ್ ಟು ಕಾಫಿ. ಅದೇನೋ ಗೊತ್ತಿಲ್ಲಪ್ಪ, ಕಾಫಿ ಕುಡಿದ್ರೆ ಮಾತ್ರ ತಲೆಗೊಂಥರ ನೆಮ್ಮದಿ, ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಕಾಫಿ ಕುಡಿದ್ರೆ ತಲೆ ಒಳಗಡೆ ಇನ್ನೂ ಜಾಸ್ತಿ ಐಡಿಯಾಸ್ ಬರುತ್ತೆ. ಗೈಸ್ ಇಲ್ಲಿರೋ ಬೆಕ್ ನೋಡಿ ಗೈಸ್, ಇದು ಎಲ್ಲ ಓಡ್ತೈತೆ. ಫೈನಲಿ ನಾವು ನಮ್ಮ ಊರು ಹಾಸನ್ ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ಅಂಡ್ ಏನಂದ್ರೆ ಇವತ್ತಿಂದು ಕತೆ ಏನಂದ್ರೆ, ನಮ್ಮ ಕ್ರಶ್ ಇಲ್ವಾ, ಸೊ ಆ ಕ್ರಶ್ಶಿಗೆ 9 ಮಂತ್ಸ್ ಅಂದ್ರೆ 9 ಮಂತ್ಸ್ ಈ ತಿಂಗಳು ಡೆಲಿವರಿ ಅಂತ ಹೇಳಿದ್ದಾರೆ. ಸೊ ಅದೇ ಹೇಳ್ತಾರಲ್ಲ ಸೀಮಂತ ಮಾಡ್ತಾರಂತ, ಅದನ್ನ ನಾಳೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಊರಿಗೆ ಬಂದಿರೋದು. ಆ್ಯಂಡ್ ದೆನ್ ಅವಳಿಗೋಸ್ಕರ ನಮ್ಮಮ್ಮ ಇವಾಗ ಸ್ಯಾರಿ ತೊಗೋತಾರೆ, ಸ್ಯಾರಿ ಸೆಲೆಕ್ಷನ್ ಮಾಡ್ತವ್ರೆ. ಸ್ಯಾರಿ ಸೆಲೆಕ್ಷನ್ನು ನಮ್ಮ ಕ್ರಶ್ಗೆ ನಾವಮ್ಮ ಮಾಡ್ತಿರೋದು. ಆದರೆ ಒಂದು ಸ್ಯಾರಿ ಮಾತ್ರ ತೊಗೋಬೇಕು ಅಂತ ನಾವು ಅಪ್ಪ ಹೇಳೋರೆ. ಅಕಸ್ಮಾತ್ ನಾವು ಅಮ್ಮಂದು ಏನಾದರೂ ನಾವು ಅಮ್ಮಂಗೆ ಇಷ್ಟ ಆಗಿ ನಾವು ಅಮ್ಮ ಏನಾದ್ರು ಸ್ಯಾರಿ ತೊಗೊಂಡ್ರೆ ಅದು ಅವ್ರದ್ದೇ ಖರ್ಚಾಗಿರುತ್ತೆ. ಹಲೋ, ಅದು ನಿಮ್ಮದೇ ಖರ್ಚಾಗಿರುತ್ತೆ. ನೀವು ಒಂದು ಸ್ಯಾರಿ ಬಿಟ್ಟು ಇನ್ನೊಂದು ಸ್ಯಾರಿ ಕೈ ಹಾಕಿದ್ರೆ ಅದು ನಿಮ್ಮದೇ ಖರ್ಚಾಗಿರುತ್ತೆ. ಚರ್ರಿ ಇಲ್ಲೂ ಕಿತ್ತಾಡ್ತವ್ರೆ ಆದರ್ಶ ದಂಪತಿಗಳು. ಕಿತ್ತಾಡಕ್ ಮೇನ್ ರೀಸನ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ, ಹೆಣ್ಮಕ್ಳಿಂದ. ಹೆಣ್ಮಗು, ಅಮ್ಮ, ಅದೇ ಈ ಸ್ಯಾರಿ ನಮ್ಮ ಅಮ್ಮಂಗೆ ಇಷ್ಟ ಆಗಿದೆ ಅಂತೆ, ಚೆನ್ನಾಗಿ ಕಾಣಿಸ್ತಿದೆ ಅಂತೆ. ಅಮ್ಮ ಮಾಮ್ ಚೆನ್ನಾಗಿ ಕಾಣಿಸ್ತಿದೆ ನಿನ್ಗೆ, ನಿಜವಾಗ್ಲೂ ಸೂಟ್ ಆಗುತ್ತಾ? ವೈಟಿಗಿರೋರಂತೆ ಈ ತರ ಸ್ಯಾರಿ ಮ್ಯಾಚ್ ಆಗೋದು, ವೈಟಿಗಿರೋರಂತೆ ಈ ಸ್ಯಾರಿ ಮ್ಯಾಚ್ ಆಗೋದು. ನೀನೆಲ್ಲ ವೈಟ್ಗಿದ್ಯಾ? ನಮ್ಮಮ್ಮ ಫುಲ್ ಕನ್ಫ್ಯೂಷನ್, ಇದ ಇಲ್ಲ ಅದ, ಇಲ್ಲ ಅದ ಇಲ್ಲ ಇದ. ಡೋಂಟ್ ಬಿ ಇನ್ ಅ ಕನ್ಫ್ಯೂಷನ್ ಮಾಮ್. ನಿನಗೆ ಯಾವುದೊಂದು ಸ್ವಲ್ಪ ಟಕ್ ಟಕ್ ಅಂತ ತಗೋಬತ್ತಾ ಇರಬೇಕು. ಆಯ್ತಮ್ಮ ತಗೊಂಡಿದ್ದು? ಹಾಂ ಸರಿ ಹೊಡುವ. ಸೆಲೆಕ್ಷನ್ ಆಯಿತು ಅಂತೂ, ಒಂದಿದ್ದಿದ್ದು 2 ಆಯಿತು, 2 ಇದ್ದಿದ್ದು 4 ಆಯಿತು. ಹಂಗೆ ನನಗೆ ಆಬ್ವಿಯಸ್ಲಿ ನಾವು ಹುಡುಗರು ಬಟ್ಟೆ ತಗೊಳಕ್ಕೆ ಹೋಗ್ಬೇಕಾದ್ರೂ ಕೂಡ ಹಂಗೆ ಅನಿಸುತ್ತೆ. ನಮಗೆ ಈ ಶರ್ಟ್ ಬೇಡ, ಆ ಶರ್ಟ್ ಅನಿಸುತ್ತೆ. ಹಂಗೆ ನಮ್ಮ ಅಮ್ಮಂಗೂ ಕೂಡ ಈ ಸ್ಯಾರಿ ಬೇಡ, ಇನ್ನೊಂದು ಸ್ಯಾರಿ. ಬೆಂಗಳೂರಲ್ಲಿ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಕಿಚ್ಚನ ಹಳ್ಳಿ ಮನೆಯಲ್ಲಿ ಕಾಫಿ ಕುಡ್ಕೊಂಡು ನಮ್ಮ ಊರಿಗೆ ಬಂದ್ಬಿಟ್ಟು ಸ್ಯಾರಿ ತಗೊಂಡು ಈಗ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ತಾ ಇದೀವಿ. ಅಮ್ಮ ಈಗ ನೀನು ಸ್ಯಾರಿ ತಗೊಂಡೆ, ಖುಷಿನಾ? ಸಾಕಮ್ಮ, ಅಷ್ಟಿದ್ರೆ ಸಾಕಮ್ಮ ನನಗೆ. ನೀನು ಖುಷಿನ ಕಣಮ್ಮ ನನಗೆ ಮುಖ್ಯ. ಅದಮ್ಮ ನನಗೆ ಬೇಕಾಗಿರೋದು.
ನನ್ ಕಡೆಯಿಂದ ನಿಮ್ ಮಿಸ್ಸಸ್ಸಿಗೆ ಒಂದು ಸ್ಯಾರಿ ಗಿಫ್ಟ್ ಆಗಿದೆ. ಕೊಡ್ಸಿವ ವಡಪಾವ್ ಕೊಡ್ಸು. ನನ್ಗೇನ್ ಕೊಡ್ಸಿದ್ಯಪ್ಪ? ನಿನ್ಗೇನಿಕೆ ಬಂದಾಗೆಲ್ಲ ಮಗಳಿಗೆ ಮಿಸಸ್ಗೆ ಕೊಡ್ಸಿದ್ಯ, ನಮ್ಗೊಂದು ಅಂಡರ್ವೇರ್ ಗೊತ್ತಿಲ್ಲ. ನೋಡಮ್ಮ ಏನ್ ಹೇಳ್ತಾನೆ. ಅಕ್ಕ ನೋಡಿ ಅದು ಆಯ್ತು, ಇಷ್ಟ ಆಯ್ತಾ? ಅವತ್ ಕರ್ಕ ಬಂದ ಇಲ್ಲ ಅಮ್ಮ ಸೆಲೆಕ್ಷನ್. ನೋಡ ಏನ್ ಲುಕ್ಕು. ನನ್ಗನ್ಸೋ ಪ್ರಕಾರ ಏನ್ ಗೊತ್ತಾ ಗೈಸ್, ಫಂಕ್ಷನ್ ಮಾಡ್ಕೊಂಡ್ರೆ ಬೆಸ್ಟ್ ಅನ್ಕೋತೀನಿ. ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಎಲ್ರು ಬಂದು ಗಿಫ್ಟ್ ಕೊಡ್ತಾರೆ, ಇನ್ನೊಂದು ಹಣ್ಗಳು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಆಮೇಲೆ ಇನ್ನು ತುಂಬಾ ವೆರೈಟಿ ಎಲ್ಲ ಕೊಡ್ತಿರ್ತಾರೆ. ಬೆಸ್ಟ್ ಒಂದು ಫಂಕ್ಷನ್ ಮಾಡಿಸ್ಬಿಟ್ರೆ. ಧನಂಜಯ್ ನನ್ ಮಾತ್ ಕೇಳು, ನಿನ್ ಮಗಳು ನಾಮಕರಣ ಮಾಡು, ಕೈಗೆ ಮುಯ್ಯಿ, ಗಿಫ್ಟು, ಸ್ಯಾರಿ, ನಿನ್ಗೊಂದು ಅಂಡರ್ವೇರ್ ಎಲ್ಲ ಬರ್ತಿದೆ. ಅಕ್ಕ ನೀವ್ ಮಾಡಿಲ್ಲ ತಾನಿನ್ನ ಜಾನ್ವರಿಗೆ ನಾಮಕರಣ ಮಾಡಿದಾಗ ಆವಾಗ ಜೋಬ್ ತುಂಬಾ ಹಿಂಗಿಲ್ಲೋಡು, ಹಿಂಗ್ ಜೋಬ್ ಸುಮ್ಮನೆ ಒಂಚೂರು ದುಡ್ಡು ಬರ್ತತೆ, ದುಡ್ಡು ಹಿಂಗ್ ಎತ್ತದ ಹಂಗೆ ಅಲ್ವಾ. ಅಲ್ಲಿ ನಾವು ಏನು ಬಟ್ಟೆ ತಗೊಂಡಾಯ್ತು. ಇವಾಗ ಹೂವ ತಗೋಬೇಕಂತೆ, ಹಣ್ಗಳು ತಗೋಬೇಕಂತೆ. ಹಬ್ಬ ಫಂಕ್ಷನ್ ಅಂತ ಎಲ್ಲ ಬಂದ್ಮೇಲೆ ಈ ತರ ಇದ್ದಿದ್ ಕಾಮನ್. ಡ್ಯಾಡಿ ಇಲ್ಲಿ ನೋಡಿ, ಇಲ್ಲಿ ಇಬ್ರು ದೊಡ್ಡಮ್ಮಂಗ್ ತಂಡ್ರದು ಬಟ್ಟೆ ಪುಡಿ ಎಲ್ಲ ತಂದಿದ್ದೀವಿ, ಕೊಟ್ಬಿಡು ಮೊದ್ಲು ಕೊಟ್ಬಿಡು. ಖುಷಿ ಆಗ್ಬಿಡ್ತಾರಲ್ಲ. ನಾನ್ ತಂದು ದೊಡ್ಡಮ್ಮ ಅಂತ ಹೇಳು. ಹಂಗೆ ಹೇಳೋದು, ಇನ್ನೇನ್ ಯಾರಿಗೆ ಅನ್ಬೇಡ. ಬಂದೋ ವಾಪಸ್ ನಮ್ಮ ಊರಿಗೆ ಬಂದ್ವಾ. ಎಲ್ಲೋ ಐತಿವಿ ಇಲ್ಲಿ ಸಿಕ್ಸ್ ಪ್ಯಾಕ್ ಹಿಂಗೆ ಮಾಡೋದೇವ್ನು. ಅಣ್ಣ ರಾಣಿದ ಸೀಮಂತ ನಿಂದ ಅಣ್ಣ ಅಮ್ಮ ಪ್ರಶ್ನೆ ಗೊತ್ತಾ, ರಾಣಿದ ಸೀಮಂತ ಯೋಗನಂದ. ನಾನು ನಮ್ಮ ದೊಡ್ಡಮ್ಮಗೆ ಇದುವರೆಗೂ ಏನು ಕೊಟ್ಟೇ ಇಲ್ಲ ಗೊತ್ತಾ. ಒಂದು ಸಲಿನೂ ಪ್ರತಿ ಸಲಿನೂ ಬರ್ತೀನಿ ಮನೆಗೆ, ಖಾಲಿ ಕೈ ಬರ್ತೀನಿ. ಈ ಸಲ ಅಪರೂಪಕ್ಕೆ ಅವ್ರಿಗೆ ಏನೇನು ಬೇಕು ಅವೆಲ್ಲ ಕೊಡ್ತೀನಿ. ಅಂದ್ರೆ ಎಲೆ ಅಡಿಕೆ, ಇದು ಕಟಿ ಪುಡಿ, ಅದು ಇದು ತಿಂತಾರಲ್ಲ, ಅದು ಕೊಡಕ್ಕೆ. ದೊಡಮ್ಮ ಏನ್ ದೊಡಮ್ಮ ಇಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೀಯಾ? ದೊಡಮ್ಮ ನಿಂಗೋಸ್ಕರ ಒಂದು ಗಿಫ್ಟ್ ಅಂದೀನಿ. ಏನಿರ್ಬೋದು ಗೆಸ್ ಮಾಡು. ಏನಿರ್ಬೋದು? ನೀವು ಪ್ರತಿನಿತ್ಯ ಅದನ್ನ ಇಷ್ಟಪಡ್ತೀರಾ? ಏನು ನೋಡಿ, ಮೊದಲ ಬಾರಿಗೆ ನಿಮ್ಗೊಂದು ತಗೊಳ್ಳಿ. ಒಂದು ಇನ್ನೊಬ್ರಿಗೆ ನೋಡಿ. ಈ ಸಲಿ ಮೊದಲನೇ ಸಲಿ ತಂದ್ಕೊಟ್ಟಿದ್ದೀನಿ ಅಷ್ಟೇ, ಒಂದೇ ಸಲ. ಆಮೇಲೆ ಕೇಳಂಗಿಲ್ಲ ಮತ್ತೆ ಕೇಳಂಗಿಲ್ಲ. ಎಲ್ಲಿ ದೊಡಪ್ಪ? ಜೀವ ಬಂದಂತಿದೆ ದೊಡಮ್ಮ ದೊಡಮ್ಮ ನಿಂಗೋಸ್ಕರ ತಂದಿದ್ದೀನಿ. ಏನ್ ತಂದಿರ್ಬೋದು ಹೇಳು? ಖಾರ ಕರೆಕ್ಟ್. ತಗೋ ದೊಡಮ್ಮ, ನಿಂಗೋಸ್ಕರ ತಂದ್ಕೊಟ್ಟಿನಿ. ತಗೋ ದೊಡಮ್ಮ. ಏನ ಇಲ್ಲ ತಗೋ ದೊಡಮ್ಮ. ಅವ್ರು ಬೇಕಿತ್ತಾ? ನಿಂಗೆ ಆಗ್ಬೇಕು? ನಿಂಗ್ ಬೇಡ ಅಂದ್ರೂ ನಾಳೆ ಬತ್ತಾವ ನೋಡು, ಹೆಂಗ್ ಬತ್ತಾವೆ. ಸುರಿಮಳೆ ಹಿಂಗೆ ಸುರಿತದೆ. ರಾಣಿ ಆರಾಮ? ರಾಣಿ ಗೈಸ್ ನಮ್ ಕಸ್ಸು ನೋಡಿ, ನಮ್ ಕಸ್ಸು ಅದು ನೀನು ಇವಾಗ 9ನೇ ತಿಂಗ್ಳಿಗೆ ಬೀಳ್ತಿದ್ದಲ್ಲ, ಅದಕ್ಕೆ ವಾಯ್ಸ್ ಹೊಂಟೋಗ್ಬಿಟ್ಟೈತೆ. ಹಿಂಗೆ ಮಲಗಿರ್ಬೇಕಾ? ಕುತ್ಕೊಳಂಗಿಲ್ವಾ? ರಾಣಿ ಒಂದ್ ಪ್ರಶ್ನೆ ಗೊತ್ತಾ? ಸಿಂಪಲ್ ಒಂದ್ ಪ್ರಶ್ನೆ ಅಂತ ಗೊತ್ತಾ? ನಿನಗೆ ಹುಡುಗನ ಹುಡುಗಿನ? ನಿನಗೆ ಇಷ್ಟ ಇರೋದು ಹುಡುಗಿ. ಬರ್ಲಿ ನಂಗೊಂದ್ ಫೋಟೋ ಬೇಕು. ನಂಗ್ ಮಗ್ಳ ಬೇಕಾ? ನಂಗ ಸಂಬಂಧಗಳು ಗೊತ್ತಿಲ್ಲ ನನಗೆ, ಬಟ್ ಏನೋ ಒಂದ್ ಆಗ್ಬೇಕು. ಕಿರ್ಚ್ಬೇಡ, ಇಲ್ಲ ಒಂದ್ ನಿಮಿಷ. ನಿಂಗ್ ಹುಡುಗನ? ಸರಿ ಅಮ್ಮ ಅಮ್ಮ, ರಾಣಿಗ್ ಮಗು ಆದ್ರೆ ನಾನು ಅಪ್ಪ ಆಯ್ತೀನಂತೆ. ಹೌದಾ?
ಅಯ್ಯೋ ಎಷ್ಟು ಖುಷಿ ಆಯ್ತೈತೆ, ಇಂಥ ಖುಷಿ ಎಲ್ಲೂ ಆಗಿರ್ಲಿಲ್ಲ. ಅಯ್ಯೋ ಅಣ್ಣ ಒಂದು ಫೋಟೋ ಬೇಕೀಗ. ಹಿರಿಯ ನಾಯಕ ನಮ್ ದೊಡ್ಡಪ್ಪಂಗೆ ಜೈ. ಬಾ ದೊಡ್ಡಪ್ಪ, ಯಾಕೆ ದೊಡ್ಡಪ್ಪ ಅಳ್ತಿದ್ದೆ? ನಾನು ಇಲ್ಲ ಅಂತ ಅಳ್ತಿದ್ದೆ ಅಂತ ನೋಡಿ ಕಣ್ಣೆಲ್ಲ ಕೆಂಪ್ಕೊಬಿಟ್ಟೈತೆ. ಓ ಇಂಟರ್ನ್ಯಾಷನಲ್ ಟ್ರಿಪ್ ನೀನು ಹೋಗ್ಬಿಟ್ಟ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ? ಅಯ್ಯೋ ಅದಕ್ಕೆ ಗೊತ್ತಾಗ್ತೈತೆ ಇಂಟರ್ನ್ಯಾಷನಲ್ ಟ್ರಿಪ್. ಆರಾಮ ದೊಡ್ಡಪ್ಪ? ನಿನ್ಗೆಲ್ ವಯಸ್ಸಾಯ್ತು ದೊಡ್ಡಪ್ಪ? 18 ವರ್ಷ ತರ ಕಾಣ್ತಾ ಇದೆಯಾ? ವಯಸ್ಸಾಯ್ತು ಅಂತೆ. ವಯಸ್ಸಾಗಿಲ್ಲ, 18 ವರ್ಷ ನಿನಗೆ. ಯಾರು ಹೇಳಿದ 60 ವರ್ಷ ಅಂತ? ನೋಡಕ್ಕೆ ಸೇಮ್ 18 ವರ್ಷ ತರ ಹುಡುಗನ್ ತರ ಕಾಣ್ತಾ ಇದೆಯಾ? ಒಂಚೂರು ಕೂದಲೋಗೈತೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಕರೆಕ್ಟ್ ಆಗೈತೆ. ಕರೆಕ್ಟ್ ತಾನೇ ಹೇಳಿದ್ದು? ಕರೆಕ್ಟಾ? ಏನ್ ದೊಡ್ಡಪ್ಪ? ಒಂದ್ ನಿಮಿಷ ಕಿರ್ಚ್ಬೇಡ್ಕ. ಆ ಚೈನ್ ಹಾಕ್ಲ ಈ ಚೈನು ನಿನ್ಗೋಸ್ಕರ ಏನ್ ಬೇಕಾದ್ರೆ ಕೊಡ್ತೀನಿ ಅಂತ ಅನ್ಕೊಳಕ್ಕಾಗಲ್ಲ ದೊಡ್ಡಪ್ಪ. ಸ್ವೀಟ್ ಏನಿಕಮ್ಮ? ಸಿಹಿ ಕೊಡ್ಬೇಕು ಅಂತ ಸಿಹಿಯಾಗಿ ಬಾಯಿಗೆ ನೀನೆ ಹಾಕು. ಅಯ್ಯೋ ಹಾ, ನಮ್ 3 ಜನ ಕಡೆಯಿಂದ ಒಳ್ಳೇದಾಗ್ಲಿ ಅಂತ. ಹಲೋ ನಮ್ 3 ಜನ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ಸ್ವೀಟು. ಹಾ ಗೈಸ್ ಜೋರಾಗೆ ನಡೆಸ್ತವ್ರು ನೋಡಿ. ಸ್ಟೇಜ್ ಗೀಜ್ ಎಲ್ಲ ಹಾಕಿ. ಇದು ಸ್ಟೇಜ್ ಆರ್ಕೆಸ್ಟ್ರಾನಾ? ಏನ? ತಗೊಂಬತ್ತಾರೆ ಆರ್ಕೆಸ್ಟ್ರಾ ಅಲ್ಲ, ಅಲ್ಲಿ ಕೂರ್ಸೋದು. ಕರೆಕ್ಟ್, ನಾನು ಮರ್ತೋಗ್ಬಿಟ್ಟೆ. ರಾಣಿ ಏನ್ ಅನ್ಸ್ತೈತ್ ರಾಣಿ? ನಾನು ಇದೇ ಫಸ್ಟ್ ಏನೋ ಈ ತರ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಿರೋದು. ನಾನು ಎಲ್ಲ ಅಟೆಂಡ್ ಮಾಡಿದ್ದೀನಿ, ಯಾವ್ದಾರ ಅಟೆಂಡ್ ಮಾಡಿದ್ದೀನಿ ನೋಡು. ಎಷ್ಟು ಲಕ್ಕಿ ನೋಡು. ಹಾ ಕರೆಕ್ಟ್, ಯಾರು ಮಾಡೇ ಇಲ್ಲ. ನಾನೆಲ್ಲಿ ಬಂದಿದ್ದೆ? ಓ ಶಟ್, ಕರೆಕ್ಟ್ ನಾವು ಹೋಗಿದ್ದೆ. ಕರೆಕ್ಟ್ ರಾಣಿ. ಏನ್ ಅನ್ಸ್ತೈತೆ ರಾಣಿ? ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ, ಏನಿಲ್ವಾ? ಭಯ, ಟೆನ್ಷನ್? ಓನ್ಲಿ ಹ್ಯಾಪಿನೆಸ್, ಫುಲ್ ಸ್ಪ್ರೆಡಿಂಗ್. ಮುಖ ತುಂಬಾ ಹ್ಯಾಪಿನೆಸ್, ಫುಲ್ ಸ್ಪ್ರೆಡಿಂಗ್. ನಾಳೆ ಇಡೀ ತಂಡನೇ ಬರ್ತಾವಲ್ಲ, ಇಡೀ ಫುಲ್ ಊರೂರೇ. ನಾನು ಆಲ್ಮೋಸ್ಟ್ ನಮ್ಮೂರ್ ತುಪ್ಪನೇ ತುಂಬಾ ಇಷ್ಟಪಡೋದು. ಇದು ಎಮ್ಮೆಯಿಂದ ಲೈಕ್ ಬೆಣ್ಣೆ ಬಂದಿರುತ್ತಲ್ಲ, ಅದ್ರಲ್ಲಿ ತುಪ್ಪ ಮಾಡೋದು. ನಾನು ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟಪಡೋದಂದ್ರೆ ಇದೊಂದೇ ತುಪ್ಪ. ಎಷ್ಟು ಗಮ್ಮತ್ ಗೊತ್ತಾ? ಅನ್ನ ಸಾಂಬಾರ್ ಹಾಕೊಂಡು ತಿಂತಿದ್ರೆ ಸ್ವರ್ಗ ಅನ್ಕೊಳ್ಳಿ. ಹಾಯ್ ಬಾಬಾ. ಹಾಯ್, ಆರಾಮ? ಏ ಹಮ್ ಬಹುತ್ ಬಡಿಯಾ. ಇಲ್ಲ ಆಚೆ ಪೂರ ಡೆಕೋರೇಷನ್ ನಡೀತಿದೆ, ಫುಲ್ ಜೋರ್. ಅಲ್ಲೆಲ್ಲ ಕೂರ್ಸೋದು. ಇವತ್ತಿನ ಊಟ ನಮಗೆ ಅನ್ನ ಸಾಂಬಾರು ಜೊತೆಗೆ ನೋಡಿ ತುಪ್ಪ ತೋರಿಸಿದ್ನಲ್ಲ, ಇದೇ ತುಪ್ಪನ ತಗೊಂಡು ಹಿಂಗೆ ಹಾಕೊಳ್ಳೋದು. ಈ ತುಪ್ಪನ ಹಾಕೊಂಡು ತಿಂದ್ರೆ ಸ್ವರ್ಗ ಅನ್ಕೊಳ್ಳಿ. ಮಜಾನು ಮಜಾ. ಅಲ್ಲಲ್ಲಲ್ಲಲ್ಲೇ ಮಾಮನವ್ರು ಬಂದ್ಬಿಟ್ಟವ್ರೆ. ಮಾಮ ಅಂತ ಸಾರಿ. ಓ ಎಲ್ಲಿ ಮಗಳು ಬಿಟ್ಕೊಂಡ್ಬಿಟ್ರಾ? ನೋಡಿ ಮಗಳು ಬಿಟ್ಟು ಬಂದ್ಬಿಟ್ಟವ್ರೆ.